ಗೆ ಸ್ವಾಗತ. ನಾನು ಶ್ವೇತಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಮುದ್ರಣಕಾಶಿ ಗದಗಿನಲ್ಲಿ ಅನಿಲ್ ಮೆಣಸಿನಕಾಯಿ ಮಾಡಿದ್ರು ಭಾರಿ ಕಮಾಲ್. ಯುವ ಪೀಳಿಗೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶ ರೂಢಿಸಲು ವಿಭಿನ್ನ ಪ್ರಯತ್ನ. ಭೀಮ ಸಮಾನತೆ ಮಂದಿರ ನಿರ್ಮಾಣದ ಮೂಲಕ ಅಂಬೇಡ್ಕರ್ ಆಶಯಕ್ಕೆ ವಿಶಿಷ್ಟ ಮೆರುಗು. ರಾಮನವಮಿಯ ಪ್ರಯುಕ್ತ ರಾಮಮಯವಾದ ವಾಣಿಜ್ಯ ನಗರ ಹುಬ್ಬಳ್ಳಿಯ ರಾಮದೇವ ಹರಿಮಂದಿರದಲ್ಲಿ ರಾಮಲಲ್ಲಾನ ವಿಶಿಷ್ಟ ತೊಟ್ಟಿಲೋತ್ಸವ. ರಾಮ ಭಕ್ತರ ರಾಮನಿನಾದದಿಂದಾಗಿ ಎಲ್ಲೆಡೆ ಕಂಡುಬಂದ ರಾಮನಾಮದ ಜಪ. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಅಂದು ಮನುಕುಲಕ್ಕಾಗಿ ಇಂದು ಸಮಾನತೆಗಾಗಿ ಎಂಬ ಘೋಷವಾಕ್ಯದೊಂದಿಗೆ ಗದಗಿನಲ್ಲಿ ಯುವ ಮುಖಂಡರಾದ ಅನಿಲ್ ಮೆಣಸಿನಕಾಯಿ ನೇತೃತ್ವದಲ್ಲಿ ಸಮಾನತೆ ಮಂದಿರ ಪ್ರತಿಷ್ಠಾಪನಾ ಟ್ರಸ್ಟ್ ಸಮಿತಿಯವರಿಂದ ವಿಶೇಷ ಕಾರ್ಯಕ್ರಮ ನಡೆಯಿತು. ಇನ್ನು ಈ ವಿಶಿಷ್ಟ ಕಾರ್ಯಕ್ರಮವನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವರುಗಳಾದ ಸಿಸಿ ಪಾಟೀಲ್, ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಕುಮಾರ್ ಬಂಗಾರಪ್ಪ ಸೇರಿ ಅನೇಕ ಗಣ್ಯ ಮಹನೀಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದ್ರು. ಇದೇ ವೇಳೆ ಭೀಮ ಮಂದಿರ ಪ್ರತಿಷ್ಠಾಪನೆಗೆ ಜಮೀನು ನೀಡಿದ ಕುರ್ತಕೋಟಿಯ ರೈತರನ್ನು ಪಾದಪೂಜೆ ಮಾಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ ಅವರು ಅನಿಲ್ ಮೆಣಸಿನಕಾಯಿ ಅವರಲ್ಲಿ ಇರತಕ್ಕಂಥ ಕಳಕಳಿ ಮೆಚ್ಚುವಂತದ್ದು. ಮುಂದಿನ ಪೀಳಿಗೆಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ತಿಳಿಯಬೇಕಾದ್ರೆ ಖಂಡಿತವಾಗಿ ದೇವಾಲಯ ನಿರ್ಮಾಣ ಆಗಲೇಬೇಕು ಎಂದರು. ಅಂಬೇಡ್ಕರ್ ಅವರನ್ನ ಶಾಶ್ವತವಾಗಿ ಮುಂದಿನ ಪೀಳಿಗೆಯ ಮನದಾಳದಲ್ಲಿ ಇರಬೇಕು ಅಂತಂದ್ರೆ ಅದಕ್ಕೆ ಭವ್ಯವಾದಂತಹ ಮಂದಿರ ಅವಶ್ಯಕತೆ ಇದೆ. ಯಾಕಂದ್ರೆ ನಾವೆಲ್ಲ ಭಾರತೀಯರು ಭಕ್ತಿಯನ್ನ ನಮ್ದು, ಅದಕ್ಕೆ ಭಕ್ತಿಗೆ ಒಂದು ಸ್ವರೂಪ ಬೇಕು, ಅದು ದೇವಾಲಯ. ಅಂಬೇಡ್ಕರ್ ಅವರಿಗೆ ದೇವಾಲಯ ಮಾಡುವಂತ, ಸಮಾನತೆಯ ದೇವಾಲಯ ಮಾಡುವಂತ ಒಂದು ವಿಚಾರ ಬಹುತೇಕವಾಗಿ ಆಧುನಿಕ ಕಾಲದಲ್ಲಿ ಒಂದು ಕ್ರಾಂತಿಕಾರಿ ವಿಚಾರ ಅನಿಲ್ ಅವರು ಮಾಡಿದ್ದಾರೆ. ಅವರ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಅಭಿನಂದನೆ. ಇದೇ ವೇಳೆ ಬಿಜೆಪಿ ಮುಖಂಡ ಅನಿಲ್ ಮೆಣಸಿನಕಾಯಿ ಮಾತನಾಡಿ, ಈ ಹಿಂದೆ ತಾವು ತೋರಿಸಿದಂತಹ ಪ್ರೀತಿ, ನೀವು ಕೊಟ್ಟಂತ ರೊಟ್ಟಿ ನಾನು ಎಂದಿಗೂ ಮರೆಯುವುದಿಲ್ಲ. ಈ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ತಮ್ಮ ಮನೆ ಬಾಗಿಲಿಗೆ ಬರುತ್ತೇನೆ. ಹಿಂದೆ ನನಗೆ ಮತ ಹಾಕಿಸುವ ಕೆಲಸ ಮಾಡಿದ್ದೀರಿ, ಅದೇ ರೀತಿ ನೀವು ಮಾಡಬೇಕು ಎಂದರು. ಪ್ರತಿನಿತ್ಯ ಬರೋದಕ್ಕೆ ಪ್ರಯತ್ನ ಮಾಡಿದ್ವಿ, ಅವ್ರು ಸಹಿ ಹಾಕ್ಲಿಲ್ಲ. ಅವರು ಇದ್ದವ್ರಿಲ್ಲ. ಅದಕ್ಕೆ ತಾವು ತಿಳ್ಕೊಡ್ರಿ, ನಾನು ನಿಮ್ಮ ಮನೆ ಬಾಗಿಲಿಗೆ ಬರ್ತೇನೆ, ಚುನಾವಣೆ ಪ್ರಚಾರಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೇನೆ. ಯಾವ ರೀತಿ ನನಗೆ ಪ್ರೀತಿ ತೋರಿಸಿ ಅವತ್ತು ರೊಟ್ಟಿ ಕೊಟ್ಟು ಮತ ಹಾಕ್ಸಕ್ಕಂಥ ಕೆಲಸ ತಾವು ಮಾಡಿದ್ರಿ, ಮತ್ತೆ ನಿಮ್ಮ ಪ್ರತಿ ಮನೆಗೆ ಬರ್ತಕ್ಕಂಥ ಕೆಲಸ ಮಾಡ್ತೀನಿ. ತಾವೇನು ಇಷ್ಟೊತ್ತನ ಮಧ್ಯಾಹ್ನದಿಂದ ಇಲ್ಲಿವರೆಗೂ ನನ್ನ ಜೊತೆಗೆ ಇತ್ತು, ಏನಿದು ಸಮಾನತೆಯ ಸಂಕಲ್ಪಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ದಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಮಗೆ ಅರ್ಪಣೆ ಮಾಡಿ. ಈ ಸಂದರ್ಭದಲ್ಲಿ ಬಿಜೆಪಿ ನಗರಸಭೆಯ ಸದಸ್ಯರುಗಳು, ಹಿರಿಯ ಮುಖಂಡರುಗಳು, ಕಾರ್ಯಕರ್ತರು, ಅನಿಲ್ ಮೆಣಸಿನಕಾಯಿ ಅಭಿಮಾನಿ ಬಳಗದ ಸದಸ್ಯರುಗಳು ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಗದಗ್. ಭಾರತೀಯ ಜನತಾ ಪಕ್ಷವು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂಬ ಹಿನ್ನೆಲೆಯಲ್ಲಿ ಎಲ್ಲಾ ಮೋರ್ಚಾಗಳು ಸಕ್ರಿಯವಾಗಿ ಕೆಲಸ ಮಾಡುತ್ತಿವೆ. ಚುನಾವಣಾ ನಿರ್ವಹಣಾ ಸಮಿತಿಯನ್ನು ರಚಿಸಲಾಗಿದೆ ಎಂದು ಪಕ್ಷದ ಗ್ರಾಮಾಂತರ ವಿಭಾಗದ ಮಾಧ್ಯಮ ಪ್ರಮುಖ ಹೂಬಾ ಅಶೋಕ್ ತಿಳಿಸಿದರು. ಮಂಗಳವಾರ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಏಪ್ರಿಲ್ 18ರಂದು ನಾಮಪತ್ರ ಸಲ್ಲಿಸಲಿದ್ದು, ಅಂದು ಬೆಳಗ್ಗೆ 10 ಗಂಟೆಗೆ ಶ್ರೀರಾಮಣ್ಣ ಶ್ರೇಷ್ಠಿ ಪಾರ್ಕಿನಿಂದ ಆರಂಭಗೊಂಡು ಗೋಪಿ ವೃತ್ತದ ಹತ್ತಿರದ ಕಸ್ತೂರಬಾ ಶಾಲೆಯ ಎದುರಿನ ಮೈದಾನದವರೆಗೆ ಬೃಹತ್ ಮೆರವಣಿಗೆ ನಂತರ ಮಧ್ಯಾಹ್ನ 1ಕ್ಕೆ ಸಾರ್ವಜನಿಕ ಸಭೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ರಾಘವೇಂದ್ರ ಸೇರಿದಂತೆ ಮುಂತಾದ ಗಣ್ಯರು ಉಪಸ್ಥಿತರಿರುವವರು ಎಂದರು. ಪ್ರತಿ ಬೂತ್ನಲ್ಲೂ ಕೂಡ ನಾವು ಪೂರ್ಣ ಪ್ರಮಾಣದ ಕಾರ್ಯಕರ್ತರ ತಂಡವನ್ನು ರಚನೆ ಮಾಡಿದ್ದೀವಿ. ಆ ತಂಡವನ್ನು ರಚಿಸಿ ಈ ರೀತಿಯ ಎಲ್ಲ ಏನು ಯೋಚನೆಗಳನ್ನು ಮಾಡಿದ್ದೀವಿ, ಇವುಗಳನ್ನು ಬೂತ್ ಮಟ್ಟದಲ್ಲಿ ಅದನ್ನು ತಲೆಗೆ ಇಳಿಸಿ ಆ ಒಂದು ವಿಷಯಗಳನ್ನು ಎಲ್ಲರಿಗೂ ಮನಮುಟ್ಟುವ ರೀತಿಯಲ್ಲಿ ಹೇಳಿ ಈ ಬಾರಿ ಚುನಾವಣೆಯಲ್ಲಿ ನಾವು 3 ಗೆಲ್ತೇವೆ. ಮಾನ್ಯ ಬಿವೈ ರಾಘವೇಂದ್ರ ಕಳೆದ ಬಾರಿ ಪಡೆದಿರ್ತಕ್ಕಿಂತ ಇನ್ನಷ್ಟು ಹೆಚ್ಚಿನ ಬಹುಮತದಿಂದ ಈ ಬಾರಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅವರು
ಜಯಶಾಲಿಗಳಾಗ್ತಾರೆ. ಸಾಗರದಲ್ಲೂ ಕೂಡ ಅತಿ ಹೆಚ್ಚಿನ ಒಂದು ಲೀಡರ್ ನಾವು ಸಾಗರದ ಇಡೀ ತಂಡ ಒಟ್ಟಾರೆ ಕುಳಿತು ಮಾನ್ಯ ಡಾಕ್ಟರ್ ಹಾಲಪ್ಪನವರ ನೇತೃತ್ವದಲ್ಲಿ ಇಲ್ಲಿ ಚುನಾವಣೆಯನ್ನು ನಾವು ಎದುರಿಸ್ತೀವಿ. ಪೂರ್ಣ ಪ್ರಮಾಣದಲ್ಲಿ ನಮ್ಮೆಲ್ಲರ ಒಂದು ಭಾಗವಹಿಸುವಿಕೆಯಿಂದಾಗಿ ಮಾನ್ಯ ಡಿ.ವೈ. ರಾಘವೇಂದ್ರ ಅವರು ವಿಜಯಶಾಲಿ ಆಗ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಗಣೇಶ್ ಪ್ರಸಾದ್, ಪಕ್ಷದ ಪ್ರಮುಖರಾದ ಮಥುರಾ ಶಿವಾನಂದ್, ಸತೀಶ್ ಮೊಗವೀರ, ರಮೇಶ್ ಹಾರೇಕೊಪ್ಪ, ಶ್ರೀಕಂಠೇಗೌಡರು ಸೇರಿದಂತೆ ಇತರರು ಹಾಜರಿದ್ದರು. 9 ಲೈವ್ ನ್ಯೂಸ್ ಸಾಗರ. ಸುದ್ದಿ ಮುಂದುವರಿಯುತ್ತದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. ಮೊಟ್ಟ ಮೊದಲ ಬಾರಿಗೆ ನಿಮ್ಮ 9 ಲೈವ್ ವಾಹಿನಿಯಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಅನಾವರಣ. ರುಚಿ ಶುಚಿ ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ನಾವು ನಿಮಗೆ ಒದಗಿಸುತ್ತಿದ್ದೇವೆ ಅದ್ಭುತ ವೇದಿಕೆ. ಹೊಸ ಹೊಸ ಅಡುಗೆ ಮಾಡುವ ಹವ್ಯಾಸ ಹೊಂದಿದ ಮಹಿಳೆಯರಿಗಾಗಿ ಇಲ್ಲಿದೆ ರುಚಿ ಶುಚಿ ಕಾರ್ಯಕ್ರಮ. ಆಸಕ್ತ ಮಹಿಳೆಯರು ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 8277733999. ಹಲೋ ಹಾಯ್ ನಮಸ್ಕಾರ. 9 ಲೈವ್ನಿಂದ ಡಾಕ್ಟರ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಲ್ಲಿರುವ ಗಾಯಕಿಯರಿಗೆ ಒಂದು ಸಂತಸದ ಸುದ್ದಿ. 9 ಲೈವ್ನಲ್ಲಿ ಹೊಸದಾಗಿ ಬರ್ತಾ ಇದೆ ಕಾರ್ಯಕ್ರಮ ನಮ್ಮ ದಿಗ್ಗಜರು. ತೆರೆ ಹಿಂದೆ ಇರುವಂಥ ಗಾಯಕಿಯರನ್ನ ತೆರೆ ಮೇಲೆ ತರುವಂಥ ಕಾರ್ಯಕ್ರಮ 9 ಲೈವ್ ಮಾಡ್ತಾ ಇದೆ. ನಿಮ್ಮಲ್ಲಿ ಯಾರಾದರೂ ಸಂಗೀತವನ್ನು ಅಂದರೆ ಹಾಡುಗಾರರು ಇದ್ದರೆ ನಮ್ಮ ಚಾನಲ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿ. ನಮ್ಮ ದಿಗ್ಗಜರು ಕಾರ್ಯಕ್ರಮ. ಎಲ್ಲರಿಗೂ ಸ್ವಾಗತ. ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಕೊರೋನಾ ಕಷ್ಟದಲ್ಲಿ ನೊಂದವರ ಕೈ ಹಿಡಿದಿದ್ದು ಶ್ರೀ ಸ್ಟಾರ್ ಗೋಲ್ಡ್. ಅದೇ ಬಡ್ಡಿ ಖುಷಿಯಾಗಿ ಕಟ್ಟಿ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಕಷ್ಟನೂ ನೀಗುತ್ತೆ, ಬಂಗಾರನೂ ಉಳಿಯುತ್ತೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ, ಅದೇ ಬಡ್ಡಿನ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 7 ಸ್ವರವು ಸೇರಿ 7 ಬಣ್ಣ ಸೇರಿ 7 ಗಂಟೆಯೊಳಗೆ ಹಾಲು ಸಿಹಿಯುವಾಯಿತು. ನಮ್ಮದೇ ಡೈರಿಯ ಸಂತೃಪ್ತವಾದ ಹಸುಗಳ ಹಾಲು 7 ಗಂಟೆ ಒಳಗೆ ನಿಮ್ಮ ಮುಂದೆ 300ಕ್ಕೂ ಹೆಚ್ಚು ಫ್ರೆಶ್ ಸ್ವೀಟ್ಸ್ ಆಗಿ ನಮ್ಮ ಸ್ಟೋರ್ಗಳಲ್ಲಿ ರೆಡಿಯಾಗಿರುತ್ತವೆ. ಇಂಡಿಯಾ ಸ್ವೀಟ್ ಹೌಸ್, ಟ್ರೆಡಿಷನಲಿ ಕ್ರಾಫ್ಟೆಡ್ ಆರ್ಗ್ಯಾನಿಕ್ ಡೆಲಿಕಸೀಸ್. ಬ್ರೇಕ್ನ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ಶ್ರೀರಾಮ ಕೇವಲ ತನಗಾಗಿ ಬದುಕದೆ ಸರ್ವರ ಒಳಿತಿಗಾಗಿ ಆದರ್ಶಗಳ ಮುಖಾಂತರ ಬದುಕಿ ಆದರ್ಶಪ್ರಾಯವಾದಂಥ ವ್ಯಕ್ತಿ ಎಂದು ಹೊನ್ನಾವರ ಸಂಸ್ಕೃತ ಕಾಲೇಜು ಉಪನ್ಯಾಸಕ ಡಾಕ್ಟರ್ ಪತಂಜಲಿ ವಿನಾಕರ್ ಮಾತನಾಡಿದರು. ಕಲಘಟಗಿ ಪಟ್ಟಣದ ದೇಸಾಯಿ ಓಣಿಯಲ್ಲಿರುವ ರಾಮೇಶ್ವರ ದೇವಸ್ಥಾನದಲ್ಲಿ ರಾಮನವಮಿ ನಿಮಿತ್ತ ಶ್ರೀರಾಮನ ತೊಟ್ಟಿಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಾಮಾಯಣ ಕೇವಲ ಪುರಾಣವಲ್ಲ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಪ್ರತಿಯೊಬ್ಬರ ಆದರ್ಶಗಳನ್ನು ಪ್ರತಿಯೊಬ್ಬರು ಅನುಸರಿಸಿದರೆ ನಮ್ಮ ದೇಶ ರಾಮ ರಾಜ್ಯವಾಗುತ್ತದೆ ಎಂದರು. ರಾಮಾಯಣ ಅಂತಂದ್ರೆ ಅದು ರಾಮನ ದಾರಿ. ಅದು ರಾಮ ತಾನು ಸ್ವತಃ ಬಾಳಿ ಯಾವ ರೀತಿ ಬಾಳ್ಬೇಕು ಅಂತ ನಮಗೆ ಹೇಳಿಕೊಟ್ಟಂತಹ ವಿಧಾನ ರಾಮಾಯಣ. ಇವತ್ತಿನ ರಾಜಸತ್ತೆ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ರಾಮ ಭರತರ ಇವರ ವರ್ತನೆ ಮೇಲೆ ನಾವು ನೋಡಬಹುದು. ರಾಮ ಭರತ ಇಬ್ರು ಸಂಘರ್ಷವನ್ನು ಮಾಡ್ತಾರೆ. ಏನು ಅಂತಂದ್ರೆ ಭರತ ಹೇಳ್ತಾನೆ, ನಾನು ರಾಜ ಆಗುದಿಲ್ಲ, ನೀ ರಾಜ ಆಗ್ಬೇಕು ಅಂತ. ರಾಮ ಹೇಳ್ತಾನೆ, ನಾ ರಾಜ ಆಗುದಿಲ್ಲ, ನೀ ರಾಜ ಆಗ್ಬೇಕು ಅಂತ. ಇವರಿಬ್ಬರ ಏನು ಒಂದು ಸಂಘರ್ಷ ಇದೆಯೋ ಅದು ತ್ಯಾಗವನ್ನೇ ನಮಗೆ ತೋರಿಸ್ತದೆ. ತ್ಯಾಗೇನೈಕೆ ಅಮೃತತ್ವ ಮಾನುಷು. ತ್ಯಾಗದಿಂದನೇ ನಾವು ಪ್ರಸಿದ್ಧರಾಗ್ತೇವೆ ಮತ್ತು ನಮ್ಮ ಜೀವನ
ಸಾರ್ಥಕ ಆಗ್ತದೆ. ಇನ್ನು ರಾಮನ ತೊಟ್ಟಿಲೋತ್ಸವ ಕಾರ್ಯಕ್ರಮದ ಹಿನ್ನೆಲೆ ದೇವಸ್ಥಾನದಲ್ಲಿ ಸುಮಂಗಲಿಯರಿಂದ ತೊಟ್ಟಿಲದಲ್ಲಿ ಶ್ರೀರಾಮನನ್ನು ಹಾಕಲಾಯಿತು. ಪಾನಕ ಕೋಸಂಬರಿ ವಿತರಿಸಲಾಯಿತು. ಬೆಳಿಗ್ಗೆ ದೇವಸ್ಥಾನದಲ್ಲಿ ಹೋಮ ಹವನ ಮತ್ತು ಪೂಜಾ ಕೈಂಕರ್ಯಗಳು ಜರುಗಿದ್ವು. ಅಲ್ಲದೆ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ನಡೆದವು. ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿ ವೇದಮೂರ್ತಿ ರಮೇಶ್ ಭಟ್ ಜೋಶಿ, ಉಮೇಶ್ ಜೋಶಿ, ಚಿದಂಬರ ಜೋಶಿ, ಸುಮಂಗಲಿಯರಾದ ಅನುರಾಧ ಕುಲಕರ್ಣಿ, ವಿದ್ಯಾ ದೇಶಪಾಂಡೆ, ಶುಭಾ ಜೋಶಿ ಸೇರಿ ಅನೇಕ ಶ್ರದ್ಧಾಳುಗಳು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಕಲಘಟಕಿ. ದೇಶದಾದ್ಯಂತ ಇಂದು ರಾಮನವಮಿಯ ಮಹಾಪರ್ವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಇತ್ತ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿಯೂ ರಾಮನವಮಿಯ ಸಂಭ್ರಮ ಮುಗಿಲು ಮುಟ್ಟಿದ್ದು ಎಲ್ಲೆಡೆ ರಾಮನಾಮನ ವಾತಾವರಣ ನಿರ್ಮಾಣವಾಗಲಿದೆ. ರಾಮನವಮಿಯ ನಿಮಿತ್ತ ಇಂದು ಹುಬ್ಬಳ್ಳಿ ನಗರದ ನಾಮದೇವ ಹರಿ ಮಂದಿರದಲ್ಲಿ ನಾಮದೇವ ದೈವಕಿ ಸಮಾಜದ ವತಿಯಿಂದ ಶ್ರೀರಾಮಲಲ್ಲಾನ ತೊಟ್ಟಿಲೋತ್ಸವವೂ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ಭಜನೆ ಕಾರ್ಯಕ್ರಮವೂ ಸೇರಿ ಹೋಮ ಹವನ ಪೂಜಾ ಕಾರ್ಯಕ್ರಮಗಳು ಅಪಾರ ಸದ್ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವೈಭವ ಪೂರಿತವಾಗಿ ನೆರವೇರಿಸಲಾಯಿತು. ಈ ವೇಳೆ ನೆರೆದಿದ್ದ ಭಕ್ತರು ರಾಮನಾಮ ಜಪದಲ್ಲಿ ಲೀನರಾಗುವ ಮೂಲಕ ಭಕ್ತಿಯನ್ನ ಮೆರೆದರು. ಈ ಎಲ್ಲ ಕಾರಣಗಳಿಂದಾಗಿ ಇಡೀ ವಾತಾವರಣವೇ ರಾಮಮಯವಾಗಿ ಮಾರ್ಪಟ್ಟಿತ್ತು. ಒಟ್ನಲ್ಲಿ ಇಂದು ದೇಶದಾದ್ಯಂತ ರಾಮನವಮಿಯ ಸಂಭ್ರಮ ಮುಗಿಲು ಮುಟ್ಟುವಂತಾಗಿದ್ದು ಹಲವೆಡೆ ಪಾನಕ ಪ್ರಸಾದ ವಿತರಿಸುವ ಮೂಲಕ ರಾಮಭಕ್ತಿ ತೋರಿದರು. ಅಲ್ಲದೆ ರಾಮನ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳುವ ಮೂಲಕ ರಾಮರಾಜ್ಯದ ಕನಸು ಸಾಕಾರಗೊಳ್ಳುವಂತೆ ಪ್ರಾರ್ಥಿಸಲಾಯಿತು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.